ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ನಿಮಗೊಂದು ವಶೀಕರಣ ಯಂತ್ರ ತಿಳಿಸ್ತಾ ಇದ್ದೀನಿ. ಯಂತ್ರನ ನೀವು ಶತ್ರುಗಳನ್ನ ವಶೀಕರಣ ಯಾವ ರೀತಿಯಾಗಿ ಮಾಡ್ಕೋಬೇಕು, ಶತ್ರುಗಳನ್ನ ನಾವು ವಶೀಕರಣ ಮಾಡ್ಕೊಳ್ಳೋದ್ರಿಂದ ಅವರು ನಮಗೆ ಪದೇ ಪದೇ ತೊಂದರೆಗಳನ್ನ ಕೊಡೋದಿಲ್ಲ. ಯಾಕೆ ಅಂದರೆ ಅವ್ರನ್ನ ನಾವು ಬಿಟ್ವಿ ಅಂದರೆ ನಾನಾ ವಿಧದಲ್ಲಿ ನಾನಾ ಗಿಡನ ಯಾವ ರೀತಿಯಾಗಿ ಬೇರು ಸಹಿತ ಕೀಳ್ತಾರೋ ಆ ಥರ ಕಿತ್ತಾಕ್ಬಿಡ್ತಾರೆ. ಬುಡನೇ ಕಿತ್ತಾಕಿದ ಮೇಲೆ ಬುಡ ಹೆಂಗೆ ಒಣಗಾಗುತ್ತೋ ಹಂಗೆ ನಮ್ಮ ಜೀವನನೂ ಒಣಗೋಗುತ್ತೆ. ಅದರಿಂದ ನಾವು ಶತ್ರುಗಳನ್ನ ಯಾವ ಕಾರಣಕ್ಕೂ ನಾವು ನಮ್ಮ ಮೇಲೆ ದ್ವೇಷನ ಬಿಡಕ್ಕೆ ಹೋಗ್ಬಾರ್ದು. ಅವ್ರನ್ನ ನಾವು ಯಾವತ್ತೂ ಶತ್ರುಗಳನ್ನ ನಾವು ಮಿತ್ರತ್ವನ ಮಾಡ್ಕೊಬಿಡಬೇಕು. ಮಾಡಿಕೊಂಡು ಅವ್ರನ್ನ ನಾವು ಸ್ನೇಹ ಮಾಡೋದಕ್ಕಿಂತ ಅವ್ರನ್ನ ದೂರ ಇಡೋದ್ರಿಂದ ಏನು ಅಂದ್ಕೊಂಡು ಒಂದು ಮಾತು ಬಂದಾಗ ಎದುರಿಗೆ ಬಂದಾಗ ಮಾತಾಡಬೇಕು, ಅವ್ರನ್ನ ಮೂತಿ ಮುಖ ತಿರುಗಿಸ್ಬಾರ್ದು. ಆವಾಗಲೇ ದ್ವೇಷಗಳು ಬೆಳೆಯೋದು. ಅದರಿಂದ ಅವ್ರ ಮನಸ್ಸಿನಲ್ಲೇ ಇಟ್ಕೊಂಡು ಸಾಧನೆ ಮಾಡ್ತಿರ್ತಾರೆ ದ್ವೇಷಗಳನ್ನ. ಆ ದ್ವೇಷಗಳು ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮ್ಮ ಬಳಿನೇ ಇರ್ತಾರೆ, ನಮ್ಮ ಮನೇಲೇ ಇರ್ತಾರೆ. ದ್ವೇಷ ಇಟ್ಕೊಂಡು ಸಾಧನೆ ಮಾಡ್ತಾ ಇರ್ತಾರೆ ಎಷ್ಟೋ ಜನ. ಅಂಥವ್ರಿಗೆ ಏನು ಮಾಡಬೇಕು, ನಮ್ಮ ಪಕ್ಕದಲ್ಲೇ ಇರ್ತಾರೆ, ಅವ್ರನ್ನ ಕಳ್ಸೋಕ್ಕಾಗಲ್ಲ, ಓಡ್ಸೋಕ್ಕಾಗಲ್ಲ. ಅಂಥವ್ರನ್ನ ಈ ರೀತಿಯಾದಂಥ ಶತ್ರು ವಶೀಕರಣ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶತ್ರುಗಳು ಹುಟ್ಟೋದೇ ಇಲ್ಲ. ಯಾವ ಕಾರಣಕ್ಕೂ ಶತ್ರುಗಳು ಹುಟ್ಟಿದ್ರು ಅಂದರೆ ನಮ್ಮ ಜೀವನನೇ ಸರ್ವನಾಶ ಮಾಡಿಬಿಡ್ತಾರೆ. ಅವ್ರ ಮನಸ್ಸಿಟ್ರೆ ಶತ್ರುಗಳು ಏನು ಬೇಕಾದರೂ ನಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾರೆ. ಅದರಿಂದ ಒಳ್ಳೆಯ ಸಂಸಾರನೂ ನುಚ್ಚುನುರಿ ಮಾಡಿಬಿಡ್ತಾರೆ. ಅದರಿಂದ ಯಾವತ್ತೂ ಶತ್ರುಗಳನ್ನ ನಾವು ಅವ್ರನ್ನ ವಶೀಕರಣ ಮಾಡ್ಕೊಬಿಟ್ವಿ ಅಂದರೆ ನಮಗೆ ಆ ಶತ್ರುಗಳು ಪದೇ ಪದೇ ನಮಗೆ ಕಷ್ಟ ಕೊಡೋದಿಲ್ಲ, ಯಾವತ್ತೂ ನಮ್ಮ ಸುದ್ದಿಗೆ ಬರೋದಿಲ್ಲ. ಅವರು ನಮ್ಮಿಂದ ದೂರ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ನಿಮಗೆ ಶತ್ರುಗಳನ್ನ ಯಾವ ರೀತಿಯಾಗಿ ಮರಳುಗೊಳಿಸ್ಬೇಕು, ಅವರು ಶತ್ರುಗಳನ್ನ ನಮ್ಮಿಂದ ಯಾವ ರೀತಿಯಾಗಿ ದೂರ ಇಡಬೇಕು ಅನ್ನೋದಕ್ಕಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಇವಾಗ ನಿಮಗೆ ನಾನು ತಿಳಿಸ್ತಾ ಇರೋದು ಒಂದು ಮಂತ್ರ ಕೊಡ್ತಾ ಇದ್ದೀನಿ. ಮಹಾಕಾಳಿ ಮಂತ್ರ ಅದ್ಭುತವಾಗಿದೆ. ಮಹಾಕಾಳಿ ಮಂತ್ರ ಮತ್ತು ಶತ್ರುಗಳನ್ನ ವಶೀಕರಣ ಮಾಡೋ ಯಂತ್ರ ಕೊಡ್ತಾ ಇದ್ದೀನಿ. ಯಂತ್ರನ ಮಧ್ಯದಲ್ಲಿ ಇರೋವಂಥ ಸುತ್ತೂರು ಕೂಡ ರೌಮ್ ಅಂತ ಬರಿಬೇಕು. ಮಧ್ಯದಲ್ಲಿ ದೇವದತ್ತ ಅಂತ ಸ್ಥಳದಲ್ಲಿ ನಿಮ್ಮ ಶತ್ರು ಹೆಸರನ್ನ ಬರ್ಕೋಬೇಕು. ನಿಮ್ಮ ಶತ್ರು ಹೆಸರನ್ನ ಬರೆದು ನೀವು ಸುತ್ತಲೂ ರೌಮ್ ಅಂತ ಬರೆದಾದ್ಮೇಲೆ ಮಧ್ಯದಲ್ಲಿ ದೇವದತ್ತ ಅಂತ ಸ್ಥಳದಲ್ಲಿ ನಿಮ್ಮ ಶತ್ರು ಹೆಸರನ್ನ ಬರ್ಕೋಬೇಕು. ಶತ್ರು ಹೆಸರು ಬರೆದು ಇದನ್ನು ನೀವು ಮಂತ್ರನ 108 ಜಪ ಸಿದ್ಧಿಯಾಗಿರಬೇಕು. 108 ಸತಿ ಜಪ ಸಿದ್ಧಿಯಾಗಿದ್ದು 7 ಬಾರಿ ಇದನ್ನು ಇಟ್ಕೊಂಡು ನೀವು ಜಪ ಮಂತ್ರ ಹೇಳಬೇಕು. ಇದನ್ನು ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಯಾವ ರೀತಿ ಅಂದರೆ, ಒಂದು ಪಂಚಲೋಹದ ತಗಡಿನಲ್ಲಿ, ತಾಮ್ರದ ತಗಡಿನಲ್ಲಿ ಇದನ್ನು ಯಂತ್ರ ಬರಿಬೇಕು. ಯಂತ್ರ ಬರೆದು ಇದು ಬರೆದಾದ ನಂತರ ದೇವದತ್ತ ಅಂತ ಇರೋ ಸ್ಥಳದಲ್ಲಿ ನಿಮ್ಮ ಶತ್ರು ಹೆಸರನ್ನ ಬರ್ಕೋಬೇಕು. ಮತ್ತು ನೀವು ಬರೆದು ನೀವು ಧರಿಸ್ಕೊತೀರಲ್ಲ ಅಂತ ನೀವು ಅದನ್ನು ಹಾಕೋಬಾರ್ದು. ನೀವು ಯಾರಿಗೋಸ್ಕರ ಮಾಡ್ತಿದ್ರೆ ಅವ್ರ ಹೆಸರು ಮಾತ್ರ ಬರಿಬೇಕು. ಅವ್ರ ಹೆಸರನ್ನ ಮಾಡಿ ನೀವು ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಶತ್ರು ಯಾವ ಕಾರಣಕ್ಕೂ ವಿರೋಧಿನೇ ಆಗೋದಿಲ್ಲ. ಅವ್ರು ಯಾರೇ ಆಗಲಿ, ಗಂಡನೇ ಆಗಿರಲಿ, ಹೆಂಡ್ತಿನೇ ಆಗಿರಲಿ, ಮಕ್ಕಳೇ ಆಗಿರಲಿ, ನಿಮ್ಮ ಅಕ್ಕಪಕ್ಕದವರೇ ಆಗಿರಲಿ, ದೂರ ಸಂಬಂಧಿಗಳಾಗಿರಲಿ, ಯಾರೇ ಆಗಲಿ, ಅವರು ನಮ್ಮ ಮೇಲೆ ಗುರು ಅಂತ ಇದ್ದಾರೆ ಅಂದರೆ ಅವರೊಂಥರ ಶತ್ರುಗಳೇ ಅನ್ಕೊಬಿಡಿ. ಅವ್ರ ಹೆಸರನ್ನ ಈ ರೀತಿಯಾಗಿ ಬರೆದು ನೀವು ಜಪ ಮಾಡಿ ಪೂಜೆ ಮಾಡಿ ಇದನ್ನು ನೀವು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಅವರು ಶತ್ರುತ್ವ ಹೋಗಿ ಮಿತ್ರರಾಗ್ತಾರೆ. ಮಿತ್ರರು ಪ್ರೀತಿ ವಾತ್ಸಲ್ಯದಿಂದ ಇರ್ತಾರೆ. ಅವರ ದ್ವೇಷಗಳೆಲ್ಲ ಮಾಯ ಆಗೋಗುತ್ತೆ. ಇದನ್ನು ನೀವು ಈ ರೀತಿಯಾಗಿ ಯಂತ್ರ ಬರೀತೀರಾ. ಯಂತ್ರ ಎಲ್ಲ ಬರೆದಾದ್ಮೇಲೆ ಶುದ್ಧಿ ಹೇಳಿದ್ದೀನಿ, ಯಾವಾಗೂ ಹೇಳ್ತಾನೆ ಇದ್ದೀನಿ. ನೀವು ಯಂತ್ರ ಬರೆಯುವಾಗ ಶುದ್ಧೀಕರಿಸ್ಕೊಂಡೇ ಯಂತ್ರ ಬರಿಬೇಕು. ಶುದ್ಧಿ ಆದ ನಂತರ, ಶುದ್ಧಿ ಅಂದರೆ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಅದೇ ರೀತಿಯಾಗಿ ಈ ಯಂತ್ರನೂ ಕೂಡ ನೀವು ಶುದ್ಧೀಕರಿಸ್ಕೋಬೇಕು. ಶುದ್ಧೀಕರಿಸಾದ ನಂತರ ಯಂತ್ರ ಬರಿಬೇಕು. ಯಂತ್ರ ಬರೆಯುವಾಗ ಅದನ್ನು ಎಲ್ಲ 4 ಮೂಲೆಗಳ ಕಡೆಯೂ ಕೂಡ ರೌಮ್ ಅಂತ ಬರೆದು 3 ಸತಿ ರೌಮ್ ಬರಬೇಕು. ಈ ಕಡೆ ಮೇಲೆ ನಮ್ಮ ರೌಮ್ ಅಂತ, ಕೆಳಗೆ ರೌಮ್ ಅಂತ 3, ಸೈಡಲ್ಲಿ ರೌಮ್ ಅಂತ 3 ಬರಿಬೇಕು. ಬರೆದಾದ ನಂತರ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಾಡಿ ನೀವು
ಮಂತ್ರನ ಹೇಳ್ಬೇಕು. 7 ಸತಿ ಮಂತ್ರನ ಹೇಳ್ಬೇಕು. ಮಂತ್ರನ ಹೇಳ್ಬಿಟ್ಟು ನೀವು ಇದನ್ನು ಒಂದು ಬೆಳ್ಳಿ ತಾಯ್ತ್ಯದಲ್ಲಿ ಹಾಕ್ಕೋಬೇಕು. ಬೆಳ್ಳಿ ತಾಯ್ತ್ಯದಲ್ಲಿ ಹಾಕ್ಕೊಂಡು ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ಶತ್ರುಗಳು ದೂರ ಆಗ್ತಾರೆ. ಈ ಯಂತ್ರದಿಂದ ಮಾಟ ಮಂತ್ರಗಳು ಪರಿಹಾರ ಆಗುತ್ತೆ. ಮಾಟ ಮಂತ್ರಗಳು ದೂರ ಆಗ್ತವೆ. ಶತ್ರುಗಳು ಇಂದ ತಾನೇ ನಮಗೆ ವಿಧವಿಧಾನ ಕಷ್ಟಗಳು ಬರುತ್ತೆ. ಅವರು ನಿಮಗೆ ಅವರು ನಿಮ್ಮ ಹತ್ರ ಆಗ್ತಾರೆ. ಶತ್ರುಗಳು ನಿಮಗೆ ವಶವಾಗ್ತಾರೆ. ಅವರ ಶಕ್ತಿ ನಿಮಗೆ ಮಾಡೋ ಅಂಥ ಮಾಟ ಮಂತ್ರ ಅವ್ರ ಶಕ್ತಿ ಕುಗ್ಗುತ್ತಾ ಇರುತ್ತೆ. ನೀವು ಶತ್ರುಗಳು ನೀವು ಯಂತ್ರ ಮಾಡಿ ಧರಿಸ್ಕೊತಿರೋ ಆವಾಗಿಂದ ಅವ್ರ ಶಕ್ತಿ ಕುಗ್ಗಕ್ಕೆ ಶುರುವಾಗುತ್ತೆ. ಅವ್ರ ಶಕ್ತಿ ನಿಮಗೆ ಯಾವುದು ನಾಟುವುದಿಲ್ಲ. ಅವ್ರದ್ದು ಯಾವಾಗೂ ಶಕ್ತಿಗಳು ದೂರ ಆಗ್ತಾ ಇರುತ್ತೆ. ನಿಮ್ಮನ್ನು ನೋಡ್ತಾ ಇದ್ದರೆ ಅವರು ದೂರ ಅಂದರೆ ನಿಮ್ಮ ಮೇಲೆ ಯಾವುದೂ ಅವರಿಗೆ ಜ್ಞಾನನೇ ಬರೋದಿಲ್ಲ. ಈ ರೀತಿಯಾದಂಥ ಅವ್ರಿಗೆ ಏನೇ ಮಾಡೋಕ್ಕೋದ್ರೂ ಅಡಚಣೆ ಆಗುತ್ತೆ. ನಿಮ್ಮಿಂದ ಅವರು ನಿಮಗೋಸ್ಕರ ನಿಮಗೆ ಮಾಡಬೇಕು ಅನ್ನೋರು ಅವರಿಗೆ ಜ್ಞಾನ ಬರೋದಿಲ್ಲ. ಅವ್ರದ್ದು ಶಕ್ತಿ ಕುಗ್ಗುತ್ತಾ ಇರುತ್ತೆ. ಅವರಿಗೆ ನಿಮ್ಮ ಜ್ಞಾನನೂ ಬರದೆ ಅವರು ದಿನೇ ದಿನೇ ನಿಮ್ಮಿಂದ ದೂರ ಆಗ್ತಾ ಇರ್ತಾರೆ. ನಿಮ್ಮ ಮೇಲೆ ದ್ವೇಷ ದೂರ ಆಗ್ತಾ ಇರುತ್ತೆ. ಅಂಥ ಒಂದು ಪವಿತ್ರವಾದ ಯಂತ್ರ ಇದು. ಈ ಯಂತ್ರನ ನೀವು ಧರಿಸೋದ್ರಿಂದ ಸಕಲ ಶತ್ರುಗಳನ್ನ ನೀವು ದೂರ ಮಾಡಿ ಅವರಿಂದ ನೀವು ಕಷ್ಟನ ದೂರ ಮಾಡಿಕೊಂಡು ಅವರಿಂದ ನೀವು ಮುಕ್ತಿ ಹೊಂದಬೇಕು. ನೋಡಿ ಪ್ರಿಯ ವೀಕ್ಷಕರೇ, ಇಂಥ ಒಂದೊಂದು ಸರಿಯಾದಂಥ ಯಂತ್ರಗಳು ನೀವು ಮಾಡಿ ಕಟ್ಕೊಳ್ಳೋದ್ರಿಂದ ನೀವು ಜೀವನನೇ ಬದಲಾಯಿಸ್ಕೊಂಡು ಹೋಗ್ಬೋದು. ಆದರೆ ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಆಧಾರಗಳು ನಾನು ಹೇಳ್ತಿದ್ದೀನಿ ಪ್ರಿಯ ವೀಕ್ಷಕರೇ. ಆದರೆ ನೀವು ಮಾತ್ರ ಯಾವುದು ಸರಿಯಾದಂಥ ಲೈಕ್ಗಳು ಕೊಡ್ತಿಲ್ಲ. ನಾನು ಇಷ್ಟು ಒಂದು 16 ಲಕ್ಷ ಜನ ಮಾಡಿದ್ದೀರ. ಆದರೆ ಒಂದು 16 ಲಕ್ಷದಲ್ಲಿ ಒಂದು 50 ಜನ ಆದ್ರೂ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಬೇಡವಾ ಪ್ರಿಯ ವೀಕ್ಷಕರೇ? ಯಾಕೆ ನೋಡ್ತೀರಾ? ನೋಡ್ಬಿಟ್ಟಾದ್ಮೇಲೆ ಒಂದು ಲೈಕ್ ಮಾಡ್ಬೋದಲ್ವ? ಯಾಕೆ ನೀವು ಅಷ್ಟೊಂದು ನಿಮಗೆ ನಾನು ಕೊಡ್ತಿರೋ ಅಂಥ ವಿಡಿಯೋಗಳು ಇಷ್ಟವಾಗ್ತಿಲ್ವ? ಯಾಕೆ ನನಗಿವತ್ತು ನೋಡ್ಬಿಟ್ಟು ತುಂಬ ಬೇಜಾರಾಯಿತು. ಯಾಕೆ ಇವರು ಇಷ್ಟೊಂದು ಎಲ್ಲ ಕಡೆ ನೋಡ್ತಾ ಇದ್ವಿ, ಏನೇನಕ್ಕೂ ಲಾಯಕ್ಕಿರಲ್ಲ ಅಂಥವ್ರುಗಳಿಗೆಲ್ಲ ನೋಡಿ ಅಷ್ಟೊಂದು ಲೈಕ್ಗಳು ಮಾಡ್ತೀರಾ, ಅಷ್ಟೊಂದು ಅವ್ರಿಗೆ ಸಬ್ಸ್ಕ್ರೈಬ್ಗಳು ಮಾಡ್ತೀರಾ. ನಮ್ಮ ವಿಡಿಯೋ ಇಷ್ಟೊಂದು ಕಷ್ಟಪಟ್ಟು ನಾವೆಲ್ಲ ನಿಮಗೆ ಈ ಥರ ಮಾಡಿ ಕಳಿಸಿದ್ರೂ ಕೂಡ ನೀವು ಯಾಕೆ ಇಷ್ಟೊಂದು ಲೈಕ್ಗಳು ಕೊಡ್ತಾ ಇದ್ದೀರಾ? ಸರಿಯಾದ ಲೈಕ್ಗಳಿಲ್ಲ, ಶೇರ್ ಇಲ್ಲ, ಸಬ್ಸ್ಕ್ರೈಬ್ ಇಲ್ಲ, ಏನೂ ಇಲ್ಲ ಪ್ರಿಯ ವೀಕ್ಷಕರೇ. ಇದು ನಿಮ್ಮನ್ನು ಗುರುವಾಗಿ ಇವತ್ತು ನಿಮ್ಮನ್ನು ಕೇಳ್ತಾ ಇರೋದು. ನೀವು ಒಳ್ಳೆ ರೀತಿಯಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ನೀವು ಕೊಡೋದು ಒಂದು ಗುರು ನಿಮ್ಮನ್ನು ಬೇಡ್ತಾ ಇದ್ದಾರೆ ಅಂದಾಗ ನೀವು ಅವ್ರಿಗೆ ಒಳ್ಳೆ ದಕ್ಷಿಣೆ ಕೊಡೋ ಥರ ಆಗುತ್ತೆ. ನೀವು ಒಳ್ಳೆ ರೀತಿಯಲ್ಲಿ ಕೊಡಿ ಪ್ರಿಯ ವೀಕ್ಷಕರಾಗಿ. ನೀವು ನನಗೆ ಒಳ್ಳೆ ಪ್ರಿಯ ವೀಕ್ಷಕರಾಗಿ ಇದ್ದೀರಾ. ಎಷ್ಟೋ ಜನ ನಿಮಗೋಸ್ಕರ ನಾನು ಇಷ್ಟೆಲ್ಲ ಒಂದು ನಿಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲರೂ ನನಗೆ ಎಷ್ಟೋ ಜನ ಹೇಳ್ತಾರೆ ಮಂತ್ರಗಳೆಲ್ಲ ಕೊಡಬಾರ್ದು, ನೀವು ಹಂಗೆ ಹಿಂಗೆ ಅಂತ. ಅವ್ರುಗಳಿಂದನೂ ಎಷ್ಟೋ ಒಂದು ಇದಾಗಿದೆ. ಆದ್ರೂ ಕೂಡ ನಾನು ನಿಮ್ಮಂಥವ್ರಿಗೆ ಇವರು ಎಲ್ಲ ನನಗೆ ಒಬ್ಬ ಭಕ್ತರು ನನಗೆ ಅಂತ ನಾನು ತಿಳ್ಕೊಂಡು ನಾನು ಕೊಡ್ತಾ ಇದ್ದೀನಿ. ಆದರೆ ನೀವು ನೋಡಿದ್ರೆ ಯಾವುದು ಅಷ್ಟೊಂದು ನನಗೆ ಮನಸ್ಸು ತೃಪ್ತಿ ಆಗೋಂಗೆ ನೀವು ಲೈಕು, ಶೇರು, ಸಬ್ಸ್ಕ್ರೈಬ್ ಏನೂ ಇಲ್ಲ. ಯಾಕೆ ಇಷ್ಟೊಂದು ಜನ ನೋಡ್ತಿರಲ್ಲ? ನೋಡಿದ್ರೂ ಕೂಡ ಯಾಕೆ? ನನಗೆ ತ್ರಿಶಕ್ತಿನಲ್ಲಿ 16 ಲಕ್ಷ ಆಗಿದ್ದಾರೆ ಜನ. ಆದರೆ ಈ ಉಚ್ಚಿಷ್ಟನಲ್ಲಿ 3.5 ಲಕ್ಷ ಜನ ನೋಡಿದ್ದೀರ. ಆದ್ರೂ ಕೂಡ ಸಬ್ಸ್ಕ್ರೈಬ್ ಮಾತ್ರ ತುಂಬ ಕಮ್ಮಿ ಮಾಡ್ತಾಯಿದ್ದೀರ. ಅಂದರೆ ನಿಮ್ಗೆ ಇಷ್ಟವಾಗಲಿಲ್ವಾ ನಾನು ಕೊಡ್ತಿರೋಂಥದ್ದು? ನಿಮಗೆ ಇನ್ನೂ ಕೇಳಿದಂಥದ್ದೆಲ್ಲ ತಿಳಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಇನ್ನು ಮುಂದೆ ಎಲ್ಲ ತ್ರಿಶಕ್ತಿನಲ್ಲೂ ಮತ್ತು ಉಚ್ಚಿಷ್ಟನಲ್ಲೂ ಕೂಡ ಒಳ್ಳೊಳ್ಳೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನಂದು ಚಾನಲ್ ಬಂದು ಉಚ್ಚಿಷ್ಟ ತ್ರಿಶಕ್ತಿ ಮಾತ್ರ ಇಡೋದು. ನೀವು ಲಕ್ಷನೂ ನಂದು ಅಂದ್ಕೊಂಡಿದ್ದೀರ. ಲಕ್ಷ ನಂದಲ್ಲ, ಇದನ್ನು ತಿಳ್ಕೊಳ್ಳಿ. ನಂದು ತ್ರಿಶಕ್ತಿ ಉಚ್ಚಿಷ್ಟ. ನನಗೆ ಉಚ್ಚಿಷ್ಟ ಗಣಪತಿನೂ ತ್ರಿಶಕ್ತಿ ಚಾನಲ್ ನಂದಿರೋದು. ನೀವು ಇನ್ನು ಮುಂದಾದರೂ ನಾನು ಈ ಗುರುವಿಗೆ ಬೆಲೆ ಕೊಟ್ಟು ಈ ಗುರು ಮೇಲೆ ನಿಮಗೆ ಭಕ್ತಿ ಇದ್ದರೆ ಒಳ್ಳೊಳ್ಳೆ ಲೈಕ್ ಇನ್ನು ಮೇಲೆ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಆ ನಂಬಿಕೆಯಲ್ಲಿ ಮಾಡ್ತಾಯಿದ್ದೀನಿ ಪ್ರಿಯ ವೀಕ್ಷಕರೇ. ಇನ್ನು ನಿಮ್ಮ ಎದುರು ನೋಡ್ತಿರ್ತೀನಿ. ನೀವು ಇದನ್ನು ಪರಿಪಾಲನೆ ಮಾಡಿದ್ರಿ ಅಂದರೆ ಇನ್ನು ಮುಂದೆ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ನಾನು ತಿಳಿಸೋಬೇಕಾಗಿರೋವಂಥದ್ದು ಇದೆ. ಇನ್ನೂ ನಿಮಗೆ ಏನೇನು ರೀತಿಯಲ್ಲಿ ಹೇಳಬೇಕು ಅನ್ನೋದು ಇದೆ. ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ. ಇನ್ನು ಮುಂದೆ ಇದು ನಿಮ್ಮನ್ನು
ಇವಾಗ ಇದನ್ನು ಒಂದು ಪರೀಕ್ಷೆ ಮಾಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಗುರುದಕ್ಷಿಣೆನ ನೀಡಿ. ಸಬ್ಸ್ಕ್ರೈಬು, ಲೈಕು, ಶೇರು ಇದೇ ಗುರುದಕ್ಷಿಣೆ ನಿಮ್ಮನ್ನು ಕೇಳ್ತಿರೋದು. ನಮಸ್ಕಾರ.